ಉತ್ತಮವಾದ ಗಾಳಿಯಲ್ಲಿ ಚೆಂಡು ಇದು 4 ರನ್ ಕೂಡ ಹೋಗಿದೆ. ಮೊದಲನೇ ಬಾಲ್ ನಲ್ಲಿ 4 ರನ್ ಬಾರಿಸಿದ್ದಾರೆ. ಪ್ಲೇಯರ್ಗಳು ಹೊರಗಡೆ ಬರಬೇಕು, ಲೈನ್ ಬಿಟ್ಟು ಆಚೆ ಬರಬೇಕು. ಯಾರು ಲೈನ್ ಮುಂಭಾಗದಲ್ಲಿ ನಿಂದಿರಬೇಡ್ರಿ, ದಯವಿಟ್ಟು ಹಿಂದ್ಗಡೆ ನಿಂತ್ಕೊಳ್ಳಿ. ಫೀಲ್ಡರ್ಗೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನು 5 ಬಾಲ್ 7 ರನ್ ಬೇಕು ಗೆಲ್ಲಲು ಸೋಲ್ಜರ್ಸ್ ತಂಡಕ್ಕೆ. ಗೇಮ್ ಮಾತ್ರ ಸಖತ್ತಾಗಿ ಆನ್ ಆಗಿದೆ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಅಲ್ಲಿ ಮಿಸ್ ಫೀಲ್ಡಿಂಗ್ ಕೂಡ ಮಾಡಿದ್ರು ಮಂಜು ಭುಜೇಂದ್ರಿ ಅವರು. ಬಸವರಾಜ್ ಅವರು ಬಂದದನ್ನ ಬಾಲ್ ಹಿಡಿದು ಕವರ್ ಮಾಡಿದ್ರು. ಡಾಟ್ ಬಾಲ್ ಆಗಿದೆ ಇಲ್ಲಿ. 4 ಬಾಲ್ 7 ರನ್. ಆ ಬೌಂಡ್ರಿ ಲೈನ್ ಯಾರಿದ್ರು ನೋಡ್ರಿ, ಆ ಕಡೆ ಸರಿ, ಜಾಸ್ತಿ ಮಾತಾಡ್ಬೇಡ್ರಿ, ಇಲ್ಲಿ ಸೌಂಡ್ ಕಡಿಮೆ ಮಾಡ್ರಿ ಮಾತಾಡೋದು. ಮತ್ತೊಂದು ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು. ಇದು ಗ್ಯಾಪ್ ನಲ್ಲಿ ಬಾಲ್ ಸಾಕ್ತಾ ಇದೆ. ಯಾವುದೇ ಒಂದು ಫೀಲ್ಡರ್ ಕೂಡ ಅಲ್ಲಿ ಇಲ್ಲ. ಕವರ್ ನಲ್ಲಿ ಬಹಳ ಅದ್ಭುತವಾದ ಶಾಟ್ ಅನ್ನು ಹೊಡೆದಿದ್ದಾರೆ. 4 ರನ್. ವೀರೇಶ್ ಅವ್ರ ಕಡೆಯಿಂದ ಬಹಳ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಸಾರಿ ಬ್ಯಾಟಿಗೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ಲೇ ಇಲ್ಲ. ಸಿಂಗಲ್ ರನ್ ಸಾಕೆಂದು ಹೇಳಿದ್ದಾರೆ. ಅದ್ಭುತವಾದ ವಿಕೆಟ್. ಗೇಮ್ ಪ್ಲಾನ್ ಅಂದ್ರೆ ಇದೆ. ಇದು ವೀರೇಶ್ ಅವರ ವಿಕೆಟ್ ಹೋಯ್ತು ಅನ್ಸುತ್ತೆ. ಸೊ ಹೀಗಾಗಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಲ್ಲಿ. ಇದು ಕೀಪರ್ ಬ್ರಿಲಿಯಂಟ್, ಬಹಳ ಅದ್ಭುತವಾಗಿ ವಿಕೆಟ್ ತೆಗೆದ್ರು. ಸರಿ, ಸ್ಟ್ರೈಕ್ ಸಲೀಂ ರೀ ಸರ್, ಸ್ಟ್ರೈಕ್ ಸಲೀಂ. ಓಕೆ, ಮತ್ತೆ ಗೇಮ್ ಕೂಡ ಸಖತ್ ಆನ್ ಆಗಿದೆ ಇಲ್ಲಿ. ನಾನಾ ನೀನಾ ಅನ್ನೋ ರೀತಿಯಲ್ಲಿ ಪಂದ್ಯ ಸಾಕ್ತಾನೆ ಇದೆ. ಇನ್ನು 2 ಬಾಲ್ ಅಲ್ಲಿ 2 ರನ್ ಬೇಕು. ಕಾದ್ ನೋಡೋಣ ಮ್ಯಾಚ್ ಯಾವ ರೀತಿ ಆಗುತ್ತೆ ಎಂದು. ಫೀಲ್ಡಿಂಗ್ ನಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನು ಕೇವಲ 2 ಬಾಲ್ ನಲ್ಲಿ 2 ರನ್ ಬೇಕು. ಸೊ ಹೀಗಾಗಿ
ಎರಡು ತಂಡಕ್ಕೆ ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಕಾದ್ ನೋಡೋಣ. ಉತ್ತಮವಾದ ಸತ ಅಡ್ಡ ಬಾಲ್ ಕೂಡ ಆಗಿದೆ ಇಲ್ಲಿ. ಮತ್ತೆ ರನ್ ಔಟ್. ಬಹಳ ಅದ್ಭುತವಾದ ವಿಕೆಟ್ ಇದು ಕೂಡ. ಮತ್ತೆ ವಿಕೆಟ್ ಹೋಯ್ತು, ಅಲ್ಲಿ ರನ್ ಔಟ್ ಆಯ್ತು. ಒಂದ್ ಬಾಲ್ 2 ರನ್. ಮತ್ತೆ ಸಖತ್ತಾಗಿ ಗೇಮ್ ಆನ್ ಆಗಿದೆ ಇಲ್ಲಿ. ಬ್ಯಾಟ್ಸ್ಮನ್ ಅಲ್ಲಿ ಫಿಕ್ಸಾ. ಓಕೆ, ಒಂದ್ ಬಾಲ್ 2 ರನ್. ಬಹಳ ಅದ್ಭುತವಾಗಿ ಈ ಒಂದು ಮ್ಯಾಚ್ ನಡೀತಾ ಇದೆ. ಒಂದ್ ಬಾಲ್ 2 ರನ್ ಇದೆ. ಫೀಲ್ಡಿಂಗ್ ನಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ ಬ್ಲಾಕ್ ಟೈಗರ್ಸ್ ತಂಡದ ಆಟಗಾರರು. ಉತ್ತಮವಾದ ಶಾಟ್ ಅಂತಾನೆ ಹೇಳ್ಬೋದು ಇದು. ಬಹಳ ಅದ್ಭುತವಾಗಿ 1 ರನ್ ಗಳಿಸಿಕೊಂಡಿದ್ದಾರೆ. ಮತ್ತೆ ಅಲ್ಲಿ ರನ್ಔಟ. ಇದು ಟೈ ಆಗಿದೆ ಮ್ಯಾಚ್. ಇಲ್ಲಿ ಸೂಪರ್ ಓವರ್ ಮ್ಯಾಚ್ ಕೂಡ ನಡೆಯುತ್ತೆ. ಎಲ್ಲ ಪ್ಲೇಯರ್ ದಯವಿಟ್ಟು ಹೊರಗಡೆ ಹೋಗ್ರಿ. ಯಾರು ಅಲ್ಲಿ ಆಟಗಾರನ ಬಿಟ್ಟು ಒಳಗಡೆ ಯಾರು ಬರಬಾರ್ದು ಮೈದಾನದಲ್ಲಿ.